ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಇಲ್ಲಿ 2 ಡೆಕ್ ಇದೆ, ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ, ಬೇಕು ಅಂದ್ರೆ ಎರಡನ್ನೂ ಆಯ್ಕೆ ಮಾಡಿ. ನಮಸ್ತೆ, ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಏನಿದೆ ಅಂತ ನೋಡುವ. ಇಟ್ಸ್ ಎ ಜನರಲ್ ರೀಡಿಂಗ್. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಓಹೋ, ಟ್ರಾನ್ಸ್ಫಾರ್ಮೇಶನ್ ಮಿರಾಕಲ್. ನಿಮ್ಮ ಮೈಂಡನ್ನು ಚೆನ್ನಾಗಿ ಇಟ್ಕೊಳ್ಳಿ, ಜೊತೆಗೆ ತಲೆಯಲ್ಲಿ ಹೊಕ್ಕಿರೋ ಹುಳನ ಹೃದಯದಲ್ಲಿ ಇರೋದಕ್ಕೆ ಅವಕಾಶ ಕೊಡಬೇಡಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ, ನಿಮ್ಮ ಮನಸ್ಸಿಗೆ ಗುರುಗಳ ಆಶೀರ್ವಾದ ಸಿಗ್ತಾ ಇದೆ. ಹಾಗಾಗಿ ಗುರುಗಳ ಆಶೀರ್ವಾದ ಇರೋದ್ರಿಂದ ನೀವು ನಿಮ್ಮನ್ನ ನಂಬಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಒಂದು ಮಿರಾಕಲ್ ರೀತಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅನುಮಾನನ ಪಡ್ತೀರಾ? ಎಲ್ಲದಕ್ಕೂ ಒಂದು ಕಾರಣ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಸದ್ಯಕ್ಕೆ ಯಾವುದನ್ನು ಅನುಮಾನ ಪಡಬೇಡಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಆರ್ಥಿಕ ಪರಿಸ್ಥಿತಿ ಒಂದಷ್ಟು ಸಮಸ್ಯೆಯಲ್ಲಿ ಇದೆ ಅಂತ ಕಾಣಿಸುತ್ತೆ. ಆರ್ಥಿಕ ವಿಚಾರಕ್ಕೆ ಒಂದಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಯೋಚನೆ ಮಾಡಬೇಡಿ, ದುಡುಕಿ ಯಾವ ನಿರ್ಧಾರನೂ ತಗೊಂಬೇಡಿ. ಖಂಡಿತವಾಗ್ಲೂ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗತ್ತೆ. ಸದ್ಯಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಆರೋಗ್ಯದ ಚೇತರಿಕೆ ಕಡೆ ನೀವು ಹೆಚ್ಚಿನ ಗಮನನ ಕೊಡಬೇಕು. ಮಂತ್ರ ಜಪ, ನಾಮ ಜಪನ ಮಾಡಿ, ಸಾಧ್ಯ ಇರೋರು, ಅನುಕೂಲ ಇರೋರು ಹೋಮನ ಮಾಡ್ಕೊಳ್ಳಿ. ಇದರಿಂದ ನಿಮ್ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ. ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಅಂತ ಒಂದಷ್ಟು ವಿಚಾರಗಳು, ಒಂದಷ್ಟು ಪ್ಲಾನ್ ಗುರುಗಳು ಮಾಡಿದ್ದಾರೆ. ಅದ್ರ ಮುಖ್ಯನ ನಿಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅವರು ಕೆಲವ್ರನ್ನ ನಿಮ್ಮ ಜೀವನಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ನೋ ಮ್ಯಾಟರ್ ನೀವು ಗುರುವಿನಿಂದ ಎಷ್ಟು ದೂರ ಇದ್ದೀರಾ, ಎಷ್ಟು ಹತ್ರ ಇದ್ದೀರಾ. ಸೊ ನೀವು ಗುರುಗಳನ್ನ ನೆನೆಸ್ಕೊಳ್ತಿರೋ ಇಲ್ವೋ, ಅಲ್ಲಿ ಹೋಗಿದ್ದೀರೋ ಇಲ್ವೋ, ಇದೆಲ್ಲ ಬೇಕಾಗೋದಿಲ್ಲ. ಸೊ ಗುರುಗಳು ನಿಮ್ಮ ಮನಸ್ಸಿನಲ್ಲಿ ಸದಾ ಇರ್ತಾರೆ. ಅವ್ರು ಯಾವಾಗ್ಲೂ ನಿಮ್ಮನ್ನ ನೋಡ್ತಾ ಇರ್ತಾರೆ. ಅವ್ರ ಕಡೆಯಿಂದ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಬರುತ್ತೆ. ಈ ಸಹಾಯದಿಂದ ನೀವು ಒಂದಷ್ಟು ಒಳ್ಳೆಯ ಜನಗಳನ್ನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಈ ಲೈಫ್ ಜರ್ನಿಲಿ ನೀವು ಮಾಡ್ಬೇಕಾಗಿರುವಂಥ ಕೆಲಸಗಳು ಇನ್ನ ಒಂದಷ್ಟು ಬಾಕಿ ಇದೆ. ಕೆಲವರಂತೂ ಇನ್ನ ಪ್ರಪಂಚ ಪರ್ಯಟನೆ ಮಾಡಬೇಕು, ದೇಶ ಸುತ್ತಬೇಕು ಅನ್ನುವಂಥದ್ದು ಇದೆ. ವಸುದೈವಕ ಕುಟುಂಬಂ ಅನ್ನುವಂಥ ಒಂದು ನಿಜವಾದ ಅರ್ಥನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಇನ್ನೊಮ್ಮೆ ಅದನ್ನ ಮತ್ತೆ ಸಾಬೀತು ಮಾಡ್ಬೇಕಾಗತ್ತೆ. ಇಡೀ ವಿಶ್ವವೇ ವಸುದೈವಕ ಕುಟುಂಬ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇನ್ನ ನಿಮ್ಮ ದೂರ ಇದೆ ಆ ಪ್ರಯಾಣ ಮಾಡುವಂಥದ್ದು. ಇದೆಲ್ಲ ಮಾಡಿ ಮುಗಿಸ್ಬೇಕಾಗಿರುವಂಥದ್ದು. ಸೊ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲಾನು ಬಗೆಹರಿಸ್ತೀನಿ. ಎಲ್ಲೋ ಪ್ರಯಾಣ ಹೋಗ್ಬೇಕು, ಅದರಿಂದ ಭಯ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಆ ಪ್ರಯಾಣನೂ ಹೋಗ್ಬಿಟ್ಟು ಬನ್ನಿ, ಆ ಸಮಸ್ಯೆನೂ ಬಗೆಹರಿಸ್ತೀನಿ. ನಿನಗೆ ಸಹಾಯ ನಾನು ಮಾಡ್ತೀನಿ, ನಾನು ಹೇಳ್ದವ್ರಿಗೆ ನೀನು ಸಹಾಯ ಮಾಡು ಅಂತ ನಿಮ್ಮ ಗುರುಗಳು ನಿಮ್ಗೆ ಹೇಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ಕಷ್ಟ ಪಟ್ಬಿಟ್ಟಿದ್ದೀರಾ. ಆ ಕಷ್ಟದಿಂದ ಹೊರಗೆ ಬರಬೇಕು, ಹೇಗೆ ಬರೋದು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಆ ಕಷ್ಟದಿಂದ ಹೊರಗೆ ತರೋದಕ್ಕೆ ಗುರು ಇದ್ದಾರೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿತ್ತು, ನಿಮ್ಮ ಆಸೆ ಏನಿತ್ತು, ನಿಮ್ಮ ಬಯಕೆ ಏನಿತ್ತು, ನಿಮ್ಮ ಒಂದು ಗುರಿ ಏನಿತ್ತು, ಅದನ್ನ ನಾನು ತಲುಪಲಿಲ್ಲ, ಸೋತ್ ಹೋದೆ, ಬಿದ್ದು ಹೋದೆ ಅನ್ನೋರಿಗೆ ನಿಮ್ಮ ಗುರುಗಳು ಒಂದಲ್ಲ ಒಂದು ರೂಪದಲ್ಲಿ ಯಾರನ್ನಾದ್ರೂ ಕಳಿಸ್ತಾನೆ ಇರ್ತಾರೆ. ಯಾರು ಬರ್ಲಿಲ್ವಾ, ತಾವೇ ಸ್ವತಃ ದೈವ ಮನುಷ್ಯ ರೂಪೇಣ ಅಂತ ಹೇಳ್ತಾರಲ್ಲ, ದೈವ ತಾನೇ ಬಂದು ನಿಮ್ಮನ್ನ ಎದ್ದು ನಿಲ್ಸುತ್ತೆ. ನಿಮ್ಗೆ ಹೆಸರು, ಯಶಸ್ಸು, ಆಯಸ್ಸು, ಅಭಿವೃದ್ಧಿ ಎಲ್ಲಾನು ಕೊಡುತ್ತೆ. ಇದು ಸತ್ಯ ಇದೆ. ಜೊತೆಗೆ ವಿಭೂತಿಗಿಂತ ಶಕ್ತಿಶಾಲಿ ಇನ್ನೊಂದಿಲ್ಲ. ವಿಭೂತಿನ ಧಾರಣೆ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲರನ್ನು ಸಮಾನ ದೃಷ್ಟಿಕೋನದಿಂದ ನೋಡಿ ಅನ್ನುವಂಥದ್ದು ಇದೆ. ದ ಪ್ರೊಟೆಕ್ಟರ್. ಕೊಲ್ಲೋರ್ 3 ಜನ ಇದ್ರೆ ಕಾಯೋರೊಬ್ಬ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಪ್ರೊಟೆಕ್ಟರ್, ನಿಮ್ಮ ಗುರುಗಳು ನಿಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ನಿರ್ಧಾರ ಮಾಡಾದ್ಮೇಲೆ ನಿಮ್ಮನ್ನ ಸಾಯಿಸೋದಕ್ಕೆ ಯಾರ ಕೈಲಿ ಸಾಧ್ಯ?
ನಿಮಗೆ ತೊಂದರೆ ಮಾಡೋದಕ್ಕೆ, ನಿಮ್ಮ ಫ್ಯಾಮಿಲಿಗೆ ತೊಂದರೆ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಭಯ ಬೇಡ, ನೀವು ಒಂದು ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಜೊತೆಗೆ ದೇವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಅದು ನಿಮಗೆ ಗೊತ್ತಿದೆ. ನಿಮ್ಮ ಹೃದಯದಲ್ಲಿ, ನಿಮ್ಮ ಮೆದುಳಿನಲ್ಲಿ, ನಿಮ್ಮ ಬುದ್ಧಿಯಲ್ಲಿ, ದೇಹ, ಆತ್ಮ, ಬುದ್ಧಿ ಮೂರನ್ನು ಶುದ್ಧೀಕರಿಸ್ಕೊಂಡು ಅದರೊಳಗೆ ನಿಮ್ಮ ಗುರುಗಳನ್ನ ಪ್ರತಿಷ್ಠಾಪನೆ ಮಾಡಿ, ಯಾವ ಗುರು ಅನ್ನೋದು ನಿಮ್ಮ ಇಚ್ಛೆಗೆ ಬಿಟ್ಟಂಥದ್ದು. ನಿಮ್ಮ ಗುರುನ ನೀವು ರಕ್ಷಣೆ ಬೇಕು ನನಗೆ ಕೊಡು ಅಂತ ಕೇಳಿ ಪ್ರಾರ್ಥನೆ ಮಾಡ್ತಿರೋ, ಅಥವಾ ಕೊಟ್ಟಿರುವಂಥ ಅವಕಾಶಗಳು ಅಥವಾ ಕೊಟ್ಟಿರುವಂಥ ರಕ್ಷಣೆಗೆ ಸಂಬಂಧಪಟ್ಟಂಗೆ ಕೃತಜ್ಞತೆನ ಸಲ್ಲಿಸ್ಲಿಕ್ಕೆ ನಿಮ್ಮ ಗುರುಗಳನ್ನ ಧ್ಯಾನ ಮಾಡ್ತಿರೋ ಗೊತ್ತಿಲ್ಲ. ಒಟ್ನಲ್ಲಿ ಯಾರೋ ಗುರುಗಳನ್ನ ಭೇಟಿ ಮಾಡ್ತೀರಾ. ಸೊ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಸದ್ಯಕ್ಕೆ ನಿಮ್ಮೊಳಗೆ ಕೂತಿರುವಂಥ ಗುರುನ ಕಂಡುಕೊಳ್ಳಿ ಧ್ಯಾನದ ಮುಖೇನ ಅನ್ನುವಂಥದ್ದು ಇದೆ. ಓಂಕಾರದ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ. ಹೊಸ ಸಾಲನ ಮಾಡಬೇಡಿ, ಹಳೆ ಸಾಲನ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಬನ್ನಿ ನೋಡುವ. ನಿಮ್ಮ ಇಷ್ಟದ ಗುರುಗಳು ನಿಮ್ಗೇನು ಹೇಳ್ತಿದ್ದಾರೆ ಅಂತ. ಜೀವನ ಒಂದು ಪಾಠಶಾಲೆ. ಯಾರೋ ನಿದ್ದೆ ಮಾಡ್ತಿದ್ದೀರಾ, ಹೋಗಿ ಮುಖ ತೊಳ್ಕೊಂಬಂದು ರೀಡಿಂಗ್ ನೋಡಿ. ಸೊ ಕಲಿತಾ ಇರಿ, ಕಲಿಸ್ತಾ ಇರಿ. ಕಲ್ತಿರೋದ್ರಿಂದ ನಾನು ಕಲ್ತಿದ್ದೀನಿ ಅನ್ನೋ ಗರ್ವದಿಂದ ಓಡಾಡಿ, ಯಾಕೆ ಮುಜುಗರ ಪಟ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಗುರುಗಳು ಒಂದಲ್ಲ 10 ರೂಪದಲ್ಲಿ ನಿಮಗೆ ಸಹಾಯನ ಮಾಡ್ತಿದ್ದಾರೆ. ಹಾಗಾಗಿ ನಿಮಗೆ ಅವರು ಸಹಾಯ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ನೀವು ನಗ್ನಗ್ತಾ ಜೀವನನ ಫೇಸ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸೈಲೆಂಟ್ ಆಗಿರೋದನ್ನ ಕಲ್ತ್ಕೊಳ್ಳಿ. ತುಂಬ ಮಾತಾಡ್ತೀರಾ, ಬೇಡದಿರೋ ಕೆಲಸಗಳನ್ನ ತುಂಬ ಮಾಡ್ತೀರಾ. ಸೊ ಸೈಲೆಂಟ್ ಆಗಿ ಗುರುವಿನ ಜಪ ಮಾಡಿ, ಮಂತ್ರ ಜಪಾನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಗುರುಗಳಿಗೆ ಗೊತ್ತಿದೆ, ದತ್ತಾತ್ರೇಯರು ಇದ್ದಾರೆ, ಎಲ್ಲ ರೀತಿಯ ಗುರುಗಳು ಇಲ್ಲಿದ್ದಾರೆ. ಸೊ ಹಾಗಾಗಿ ಯಾವುದೇ ಚಿಂತೆ ಬೇಡ. ನಾನು ಈ ಗುರುನ್ ಮುಗ್ದೆ, ಆ ಗುರುನ್ ಮುಗ್ದೆ, ಈ ಗುರುಗೆ ಹೋದ್ರೆ ಆ ಗುರುಗೆ ಹೋಗ್ಬಾರ್ದು, ಅವ್ರನ್ನ ಮುಗಿದ್ರೆ ಇವ್ರನ್ನ ಮುಗಿಬಾರ್ದು. ನಿಮ್ಮ ಇಷ್ಟ. ನಿಮ್ಮ ಮನಸ್ಸೇ ಒಂದು ಗುರು. ನಿಮ್ಮ ಮನಸ್ಸಿನ ಗುರುನ ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಇನ್ಯಾವ ಗುರುನೂ ಬೇಕಾಗೋದಿಲ್ಲ. ಅದನ್ನ ಸರಿಯಾಗಿ ಇಟ್ಕೊಳ್ಳಿ. ಜೊತೆಗೆ ಏನೇ ಬಂದರೂ ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರುಗಳು ಹೇಳ್ತಾ ಇರೋದು, ನೀವು ಒಂಟಿ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಪರಿಸ್ಥಿತಿ ನನ್ನ ಕೈಲಿ ಆಗ್ತಾ ಇಲ್ಲ ಹ್ಯಾಂಡಲ್ ಮಾಡೋಕ್ಕೆ, ನಾನು ಒಬ್ಳೆ, ನನಗೆ ಸಫರ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಬ್ರೀತಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಉಸಿರಾಟದ ತೊಂದರೆ ಆಗ್ತಿದೆ, ಕೆಲವ್ರಿಗೆ ಉಸಿರಾಡೋಕ್ಕಾಗ್ತಿಲ್ಲ, ಕೆಲವ್ರಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಆಧಾರದ ಏನಾದರೂ ಇದ್ದರೆ ಏನೂ ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ಯು ವಿಲ್ ಬಿ ಸೇಫ್ ಅನ್ನುವಂಥದ್ದು ಇದೆ. ಯಾಕೆ ಅಂತ ಗೊತ್ತಿಲ್ಲ, ಸಾರಿ ಟು ಸೇ, ನನಗೆ ಪರಿಚಯ ಇರುವಂಥವರ ಒಂದು ಮಗು ಗುರುಗಳ ಹತ್ರ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ. ಓಕೆ. ಜೊತೆಗೆ ದೇವರಿಗೆ ನೀವು ಕೊಟ್ಟಂತ ಒಂದು ಪ್ರಾಮಿಸನ್ನ ಫುಲ್ಫಿಲ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಫೀಮೇಲ್ ವರ್ಷನ್ ಯಾರಿದ್ದಾರೆ, ಫೀಮೇಲ್ ಪರ್ಸನ್ ಯಾರಿದ್ದಾರೆ, ಅವರಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ವಿಚಾರಗಳನ್ನ ನೀವು ಏನೋ ಕೇಳ್ಕೊಂಡಿದ್ರು, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು, ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಕೂಡ ಒಂದಷ್ಟು ನೀವು ಜಾಗ್ರತೆ ವಹಿಸ್ತಿರೋ, ಕಾಳಜಿ ವಹಿಸ್ತಿರೋ, ಅಥವಾ ಆ ಹರಕೆ ತೀರ್ಸಿದಿರೋ ಅಥವಾ ತೀರ್ಸ್ಬೇಕೋ, ಅದೇನೋ ಒಂದು ಫುಲ್ಫಿಲ್ ಆಗ್ತಾ ಇದೆ, ಅದು ವೆಯ್ಟ್ ಮಾಡ್ತಿದೆ, ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ದೇವಿಯ ಬಾಯಿ ಕಟ್ಟಿದ್ದಾರೆ, ಆ ಬಾಯಿ ಕಟ್ಟನ್ನ ಬಿಚ್ಚಿ ಅನ್ನುವಂಥದ್ದು ಇದೆ. ಮುಟ್ಟಾಳ್ರ, ಇಂಥ ಮುಟ್ಟಾಳ್ರು ಜಗತ್ತಿನಲ್ಲೇ ಇಲ್ಲ ಅನ್ನೋದು ಇಲ್ಲಿ ಕೇಳಿಸ್ತಾ ಇದೆ. ದಯವಿಟ್ಟು ಇದು ನನ್ನ ಮಾತಲ್ಲ, ಇದಕ್ಕೆ ಯಾರು ನನಗೆ ಪನಿಷ್ ಮಾಡಬೇಡಿ.
ಸೊ ಎಸ್, ಮದುವೆ ವಿಚಾರಕ್ಕೆ ಒಂದು ದೇವಿ ಹತ್ರ ಮಾಡಿರುವಂಥ ಮಾತನ್ನ ಮುರಿದಿದ್ದೀರಾ, ಅದಕ್ಕೂ ಕೂಡ ನಿಮಗೆ ಶಿಕ್ಷೆ ಇದೆ ಅಂತ ಹೇಳ್ತಿದೆ. ಜೊತೆಗೆ ದೇವಿನ ಬಂಧ ಮಾಡಿದ್ದಾರೆ, ಅದನ್ನ ಬಿಡಿಸಿ ಅನ್ನುವಂಥದ್ದು ಇದೆ. ಇದರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆ ದೇವಿಯ ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಈವನ್ ಬಿಡುಗಡೆ ಮಾಡಿದವ್ರಿಗೂ ಒಳ್ಳೇದಾಗತ್ತೆ. ಎಸ್ಪೆಷಲಿ ಬಿಡುಗಡೆ ಮಾಡಿದವ್ರಿಗೆಲ್ಲ ಒಳ್ಳೇದೇ ಆಗತ್ತೆ. ಏನು ಯೋಚನೆ ಮಾಡ್ಕೊಳ್ಳೋವಂಥದ್ದೇನು ಬೇಡ. ಸೆಲೆಬ್ರೇಷನ್ ಬರ್ತಾ ಇದೆ, ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಜೊತೆಗೆ ತುಂಬ ಯಾರಿಗೋ ಅಟ್ಯಾಚ್ ಆಗಿಬಿಟ್ಟು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ, ಅವ್ರನ್ನ ಮರೆಯೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಅವ್ರು ನನ್ನ ಜೀವ ಸರ್ವಸ್ವ ಸೂರ್ಯ ಚಂದ್ರ ಅನ್ನೋದನ್ನೆಲ್ಲ ನಿಲ್ಲಿಸಿ ಏನೋ ಒಂದು ನಿಮ್ಮಿಂದ ಒಂದು ಕಾರ್ಯ ಆಗಬೇಕಾಗಿದೆ, ಒಂದು ಸೋಲ್ ಪರ್ಪಸ್ಸನ್ನ ಮರ್ತಿದ್ದೀರಾ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಾನು ನೀನು ಒಂದೇ ಥರ, ಯಾರನ್ನು ಅಂಟ್ಕೊಂಡಿರ ಇರೋ ಹಾಗೆ ಇರಬೇಕು ಅಂತ ಗುರುಗಳು ಹೇಳ್ತಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಗುರುಗಳು ಹೇಳ್ತಿದ್ದಾರೆ, ನೀವು ನಿಮ್ಮ ಸೋಲ್ ಪರ್ಪಸ್ಸನ್ನ ಮರಿಬೇಡಿ ಅಂತ. ಸೊ ನನ್ನ ಹತ್ರ ಏನೂ ಇಲ್ಲ, ನಾನೊಂದು ರೀತಿ ಭಿಕಾರಿ ಥರ ಇದ್ದೀನಿ, ನನ್ಗೆ ಯಾವಾಗೆಲ್ಲ ಕೊಡ್ತೀಯಾ, ದುಡ್ಡು ಕೊಡ್ತೀಯಾ ಅಂತ ಯಾರೋ ಕೇಳ್ತಿದ್ದಾರೆ. ದುಡ್ಡು ಬೇಕು ಅಂತ ಯಾಕೆ ಕೇಳ್ತೀರಾ? ಸೊ ಗುರುಗಳ ಹತ್ರ ದುಡ್ಡಿಲ್ಲ ನಾನು ಕೊಡೋಕ್ಕೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ದುಡ್ಡಿದೆ ನನ್ನ ಹತ್ರ, ಅದ್ಯಾವುದು ನಂದಲ್ಲ ಅನ್ನೋ ರೀತಿಲಿ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆ ಈ ಥರ ಮಾತು ಕೇಳಿಸ್ತಿದೆ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಜೀವನದಲ್ಲಿ ಏನು ನೀವು ಕಲಿಬೇಕಿತ್ತು, ಏನು ಕಲ್ತಿಲ್ಲ, ಅದನ್ನು ಕಲ್ತು ಮುಗಿಸೋವರೆಗೂ ನಿಮ್ಮ ಜೀವನಕ್ಕೆ ಆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಆಸೆ ಏನಿದೆ ಅದು ಈಡೇರೋದಿಲ್ಲ. ಅದು ಯಾವಾಗ ಈಡೇರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಈ ಪಾಠನ ಕಲಿಬೇಕು ನೀನು ಅಂತ ನಿಮ್ಮ ಗುರುಗಳು ನಿರ್ಧಾರ ಮಾಡಿ ಒಂದಷ್ಟು ಪರೀಕ್ಷೆನ ಕೊಟ್ಟಿದ್ದಾರೆ. ಅದನ್ನು ಗೆದ್ದಿದ್ದೆ ಆದರೆ, ನಿಮ್ಮ ಸೋಲ್ ಪರ್ಪಸ್ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ, ಮುಂದಿನ ದಿನಗಳಲ್ಲಿ ನಿಮಗೆ ಆ ಯಶಸ್ಸು ಸಿಗುತ್ತೆ. ಎಲ್ಲ ಪ್ರಶ್ನೆಗೂ ಉತ್ತರ ಇದೆ. ನಿಮ್ಮದು ಅಂತ ಅಂದ್ಕೊಂಡಿದ್ದು ಏನೇ ಇದ್ರೂ ಬಂದು ನಿಮಗೆ ಸೇರುತ್ತೆ. ಅದು ಹಣ ಇರಲಿ, ವ್ಯಕ್ತಿ ಇರಲಿ, ಪ್ರೀತಿ ಇರಲಿ, ವ್ಯವಹಾರ ಇರಲಿ, ಗಾಡಿ ಇರಲಿ, ಕಾರ್ ಇರಲಿ, ಬೈಕ್ ಇರಲಿ, ಸೊ ಎನಿಥಿಂಗ್ ಎಲ್ಲ ಬರುತ್ತೆ. ಬಟ್ ಬಂದೇ ಬರುತ್ತೆ, ಆದರೆ ಅದು ಡಿವೈನ್ ಟೈಮಿಂಗಲ್ಲಿ. ಅದು ಯಾವಾಗ ಬರುತ್ತೆ ಅಂದರೆ ನೀವು ಕಲಿಬೇಕಾಗಿರುವಂಥ ಪಾಠನ ಕಲ್ತ ಮೇಲೆ. ಅದೇನು ಪಾಠ? ಅದು ನಿಮ್ಮೊಳಗಿನ ಧ್ಯಾನದ ಮುಖೇನ ತಿಳ್ಕೊಳ್ಳಿ. ಆಗಲೇ ಹೇಳಿದೆ, ಯಾರಿಗೋ ಉಸಿರಾಟದಲ್ಲಿ ತೊಂದರೆ ಆಗ್ತಿದೆ ಅನ್ನುವಂಥದ್ದು, ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಪ್ರಾಣಾಯಾಮನ ಮಾಡಿ ಅನ್ನುವಂಥದ್ದು ಇದೆ. ಗುರುಗಳ ಆಶೀರ್ವಾದ ತುಂಬ ಇದೆ ನಿಮ್ಮ ಮೇಲೆ. ಸೊ ಹಾಗಾಗಿ ಆ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ನಿಮ್ಮನ್ನು ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಜೊತೆಗೆ ನಿಮ್ಮಲ್ಲಿ ಯಾರೋ ಕೆಲವರಿಗೆ, ಒಬ್ಬರಿಗೆ ಅಲ್ಲ, ತುಂಬ ಜನಕ್ಕಿರ್ಬೋದು ಹೆಣ್ಮಕ್ಳಾಗಿದೆ, ಹೆಣ್ಮಕ್ಳು ಅಥವಾ ಹೆಣ್ಮಗು ಇದೆ ಅಂತ ತುಂಬ ಗಿಲ್ಟ್ ಫೀಲ್ ಮಾಡ್ತಿದ್ದೀರಾ, ಅಥವಾ ಆ ಮಗು ಬಗ್ಗೆ ತಿರಸ್ಕಾರ ಮಾಡ್ತಾ ಇರಬಹುದು. ಆ ಥರ ತಿರಸ್ಕಾರ ಮಾಡಬೇಡಿ. ಏನೋ ಒಂದು ಉದ್ದೇಶಕ್ಕೆ ಹುಟ್ಟಿರುವಂಥ ಹೆಣ್ಮಕ್ಳು ಅವು. ಸೊ ಎಷ್ಟೊಂದು ಜನರ ಮನೆಯಲ್ಲಿ ಇರೋದ್ರಿಂದ ಹೆಣ್ಮಕ್ಕಳು ಅಂತ ಹೇಳ್ತಾ ಇದ್ದೀನಿ. ಹೆಣ್ಮಕ್ಕಳು ಹುಟ್ಟಿದ್ದಾರೆ, ಸೊ ಅವ್ರನ್ನ ತಿರಸ್ಕಾರ ಮಾಡಬೇಡಿ. ಅವರು ದಪ್ಪಕ್ಕಿರಲಿ, ಸಣ್ಣಕ್ಕಿರಲಿ, ಕುಳ್ಳಕ್ಕಿರಲಿ, ಉದ್ದಕ್ಕಿರಲಿ, ಒಂದು ಸೋಲ್ ಪರ್ಪಸ್ಸಿಗೆ ಆ ಮಕ್ಕಳು ಹುಟ್ಟಿದಾವೆ. ಅದರಿಂದ ಮುಂದೆ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಆಯ್ಕೆಗೋಸ್ಕರ ಆ ಗುರುಗಳೇ ಅಥವಾ ನಿಮ್ಮ ಇಚ್ಛಾ ದೈವವೇ ನಿಮಗೆ ಹೆಣ್ಮಗು ಕೊಟ್ಟಿರೋ ಅಂಥದ್ದು. ಹಾಗಾಗಿ ತಿರಸ್ಕಾರ ಆಗಲಿ, ಅವಮಾನ ಆಗಲಿ, ಅಥವಾ ಕೆಟ್ಟ ರೀತಿಲಾಗಲಿ ಆ ಮಗು ಜೊತೆ ವರ್ತಿಸ್ಬೇಡಿ. ಭರವಸೆ ಇರಲಿ, ನಂಬಿಕೆ ಇರಲಿ ಅನ್ನುವಂಥದ್ದು ಇದೆ. ಭಯ ಬೇಡ ಅನ್ನುವಂಥದ್ದು ಕೂಡ ಗುರುಗಳು ಹೇಳ್ತಿದ್ದಾರೆ. ಯಾವುದೇ ರೀತಿಯ ಭಯ ಬೇಡ, ಎಲ್ಲ ರೀತಿಯಲ್ಲೂ ನಂಬಿಕೆ ಅನ್ನೋದು ಇಟ್ಕೋ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿದಿದೆ, ಇನ್ನೊಂದು ಅಧ್ಯಾಯ ಬಾಕಿ ಇದೆ. ಈ ಒಂದು ಅಧ್ಯಾಯನ ನೋಡಿ ಹೇಗೆ ನೀನು ನಿರ್ಧಾರ ತಗೊಳ್ಚ, ಲೈಫ್ ಪೂರ್ತಿ ಹೀಗೆ ಇರುತ್ತೆ ನಿಂದು ಅಂತ. ಸೊ ಜಸ್ಟ್ ಒಂದು ಚಾಪ್ಟರ್ ಮುಗಿದಿದೆ ಅಷ್ಟೇ. ಮೇ ಬಿ ಅದು ಕಹಿ ಅಧ್ಯಾಯ ಇರ್ಬೋದು. ಮುಂದಿನ ದಿನಗಳಲ್ಲಿ ತುಂಬ ಸಿಹಿಯಾದ ಜೀವನ ಶೈಲಿ ನಿನ್ನದಾಗತ್ತೆ. ನೀನು ಎಲ್ರಿಗಿಂತ ಸ್ಪೆಷಲ್, ನೀನು ತುಂಬ ಯೂನಿಕ್. ಹಾಗಾಗಿ ನಿನ್ನನ್ನು ನೀನು ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಬೇಡ ಅಂತ ಹೇಳ್ತಿದ್ದಾರೆ. ಕರ್ಮ ಇದೆ ಎಲ್ಲವೂ ಕೂಡ. ಸೊ ದೇವರು ಎಲ್ಲ ರೀತಿಯಲ್ಲೂ, ಎಲ್ಲ ಧರ್ಮದಲ್ಲೂ, ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಬರಡು ಭೂಮಿ ಮತ್ತು ಸಮೃದ್ಧಿ ಆಗುವಂಥ ದಿನಗಳು ಹತ್ತಿರದಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಒಳ್ಳೆಯ ಆಲೋಚನೆಗಳು, ಆಧ್ಯಾತ್ಮಿಕ ಮಾರ್ಗ
ಮರಿಬೇಡ ಅಂತ ಹೇಳ್ತಿದ್ದಾರೆ. ಕುಂಡಲಿನಿ ಜಾಗೃತಿನ ಮಾಡ್ಕೊಳ್ಳಿ, ಶಿವಶಕ್ತಿಯ ಆರಾಧನೆನ ಮಾಡಿ, ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಹಾಕಿ, ಆರ್ಥಿಕ ಅಭಿವೃದ್ಧಿ ಆಗತ್ತೆ. ಯಾರು ನಿಮ್ಮ ಜೀವನದಿಂದ ಹೋಗುವಂಥ ಸಮಯ ಹತ್ತಿರದಲ್ಲೇ ಇದೆ. ಎಂಥದ್ದೇ ನೋವು ಬಂದರೂ ಧೈರ್ಯವಾಗಿ ಎದುರಿಸಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ಅದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಕಣ್ಣುಗಳನ್ನ ರಕ್ಷಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸ್ವಲ್ಪ ಗಂಟ್ಲಿಗೆ ಥ್ರೋಟ್ ಸಮಥಿಂಗ್ ಏನೋ ಪ್ರಾಬ್ಲಮ್, ಥ್ರೋಟ್ ಚಕ್ರದ ಮೇಲೆ ಈ ನಡುವೆ ಜಾಸ್ತಿ ಟ್ರಿಗರ್ ಮಾಡ್ತಾರೆ. ಅದಕ್ಕೆ ನನ್ನ ವಾಯ್ಸಲ್ಲಿ ವೇರಿಯೇಷನ್ ಬರ್ತಾ ಇರುತ್ತೆ. ಒಂದು ವಿಡಿಯೋಲಿ ಇದ್ದಿದ್ದು ವಾಯ್ಸ್ ಇರೋದು ವಿಡಿಯೋಲಿ ಇರೋದಿಲ್ಲ. ಸೊ ಹಾಗಾಗಿ ಕ್ಷಮೆ ಕೇಳ್ತಾ ನನ್ನ ಧ್ವನಿ ಬಗ್ಗೆ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಸೊ ದತ್ತಾತ್ರೇಯರು ಮತ್ತು ಎಲ್ಲ ರೀತಿಯ ಗುರುಗಳು ಕೂಡ ಇಲ್ಲಿದ್ದಾರೆ. ಆ ದೇವಿಯ ಆಶೀರ್ವಾದ ಕೂಡ ಇದೆ. ಒಳ್ಳೆಯದಾಗಲಿ.